ಇವತ್ತಿನ ದಿನ ಯುಗಾದಿ ಹಬ್ಬದ ಥಾಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಯುಗಾದಿ ಹಬ್ಬಕ್ಕೆ ವಿಧವಾದ ಅಡುಗೆಗಳನ್ನು ತಟ್ಟಂತ ಮಾಡೋದು ಹೇಗಂತ ಈ ಸ್ಟೆಪ್ಗಳನ್ನು ಫಾಲೋ ಮಾಡ್ಕೊಂಡು ನೀವು ಕೂಡ ಮನೇಲಿ ಮಾಡಿದ್ರೆ ತುಂಬ ಸುಲಭ ಆಗುತ್ತೆ ಹಬ್ಬದ ಅಡುಗೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಸ್ಟೆಪ್ಪಲ್ಲಿ ನಾನಿಲ್ಲಿ ನೆನೆಯಂಥ ಪದಾರ್ಥಗಳನ್ನು ಮೊದಲಿಗೆ ನೆನೆಸಿಟ್ಬಿಡ್ತಾ ಇದ್ದೀನಿ. ನೋಡಿ, ನೆನೆಸೋಕ್ಕೆ ನಮಗೆ ಮಸಾಲೆ ವಡೆ ಮಾಡಿದರೆ ಬೇಳೆ ನೆನೆಸಿಡಬೇಕು, ಅಥವಾ ಕೋಸಂಬರಿ ಮಾಡಿದ್ರೆ ಕಾಳುಗಳನ್ನು ನೆನೆಸಿಡ್ಬೇಕು, ಬೇಳೆ ನೆನೆಸಿಡಬೇಕು. ಇವಾಗ ನಾನು ಕೋಸಂಬರಿಗೆ ಹೆಸರು ಬೇಳೆನ ನೆನೆಸಿಟ್ಟಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕ್ಕೊಂಡು ನೆನೆಸಿಟ್ಟಿದ್ದೀನಿ. ಇವಾಗ ಮತ್ತೊಂದು ಮಿಕ್ಸಿಂಗ್ ಬೌಲ್ನಲ್ಲಿ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಮಸಾಲೆ ವಡೆ ಮಾಡಲಿಕ್ಕೆ ಅಂತ ಕಡಲೆಬೇಳೆ ಹಾಗೆ ಹೆಸರುಬೇಳೆ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಹೆಸರುಬೇಳೆ, 1 ಕಪ್ ಅಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಕೂಡ ಒಂದು 2-3 ನೀರಿನ ವಾಶ್ ಮಾಡಿಕೊಂಡು ನೀರು ಹಾಕ್ಕೊಂಡು ನೆನೆಸಿಟ್ಟಿದ್ದೀನಿ. ಇವಾಗ ಬೇಳೆಯನ್ನು ಬೇಯಕ್ಕಿಡೋದು ಇದು 3ನೇ ಸ್ಟೆಪ್ಪು. ನೆನ್ಪಿಟ್ಕೊಳ್ಳಿ, ಈ ಸ್ಟೆಪ್ಗಳನ್ನು ಫಾಲೋ ಮಾಡ್ಕೊಂಡು ನೀವೇನಾದರೂ ಅಡುಗೆ ಮಾಡಿದ್ರೆ ನೀವು ಹಬ್ಬದ ಅಡುಗೆ ಮಾಡಿದ್ದೀರಾ ಅಂತಲೇ ನಿಮ್ಗೆ ಅನ್ಸಲ್ಲ, ಅಷ್ಟು ಸುಲಭವಾಗಿ ಮಾಡಿಬಿಡ್ಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಹೋಳಿಗೆ ಮಾಡಲಿಕ್ಕೆ. ಅದನ್ನು ನೋಡಿ ನೀರನ್ನು ಬಿಸಿ ಇಟ್ಕೊಂಡಿದ್ದೆ. 1-2 ಲೀಟ್ರ್ ಆಗೋಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಬಿಸಿ ಇಟ್ಕೊಂಡಿದ್ದೆ. ಆ ನೀರಿಗೆ ಹಾಕ್ಕೊಂಡು ಕುದಿಯೋಕೆ ಇಡ್ತೀನಿ. ನೋಡಿ, ಚೆನ್ನಾಗಿ ಕುದಿಯೋಷ್ಟರಲ್ಲಿ ಹಿಟ್ಟನ್ನು ನಾದ್ಕೊಂಡ್ಬಿಡೋಣ. ನೋಡಿ, ಹಿಟ್ಟಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಇದು 4th ಸ್ಟೆಪ್ ಅಂತ ಹೇಳ್ಬೋದು. 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಕಪ್ ಆಗೋಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಈ ಅಳತೆಗಳೇನಿದೆ ನೋಡಿ, ಪರ್ಫೆಕ್ಟಾಗಿ ಹಾಕ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ. 1 ಚಿಟಿಕೆ ಆಗೋಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಮೊದಲಿಗೆ ಹಿಟ್ಟಿನ ಜೊತೆ ಹಾಗೆ ರವೆಯ ಜೊತೆಗೆ ಈ ಎಲ್ಲ ಎಣ್ಣೆ ಆಗಲಿ ಉಪ್ಪಾಗಲಿ ಅರಿಶಿನ ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ. ಡ್ರೈಯಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಪೂರ್ತಿ ತೆಳುವಾಗಿ ಕಲಿಸ್ಕೊಳ್ಳೋದು ಬೇಕಾಗಿಲ್ಲ, ಕೈಗೆ ಅಂಟುತ್ತಿರಬೇಕು. ಟಚ್ ಮಾಡಿದ್ರೆ ಅಷ್ಟು ನೀವು ತೆಳುವಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ನೋಡ್ತಿರ್ಬೋದು, ನಾನು ತೋರಿಸ್ತೀನಲ್ಲ, ಈ ಹದಕ್ಕೆ ಹಿಟ್ಟನ್ನು ಕಲಿಸಿದ್ರೆ ಸಾಕಾಗುತ್ತೆ. ಈ ಥರ ಕೈಗೆ ಅಂಟ್ತಾ ಇದ್ದರೆ ಚೆನ್ನಾಗಿ ನೆನೆಯುತ್ತೆ. ಯಾಕಂದರೆ ನಾವು ರವೆ ಕೂಡ ಹಾಕಿದ್ದೀವಿ, ಅದು ಕೂಡ ನೆನೆಯಬೇಕಲ್ವ, ಹಾಗಾಗಿ ಚೆನ್ನಾಗಿ ಕಲಿಸಿಟ್ಟಿದ್ದೀನಿ. ಹಾಗೆಯೇ ಕೊನೆಯದಾಗಿ 1 ಸ್ಪೂನ್ ಆಗೋಷ್ಟು ಎಣ್ಣೆ ಮೇಲ್ಗಡೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಕೂಡ ನೆನೆಯೋಕ್ಕಿಡೋಣ. ಸೊ ನೋಡಿ, ಇವಾಗ ಪಕ್ಕದಲ್ಲಿ ಇಲ್ಲಿ ಬೇಳೆ ಕೂಡ ಬೇಯ್ತಾ ಇದೆ. ಚೆನ್ನಾಗಿ ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 20-30 ನಿಮಿಷ ತೊಗೊಳುತ್ತೆ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಬೇಯಿಸಿದ್ರೆ ಬೇಗನೆ ಬೆಂದೋಗುತ್ತೆ. ನೋಡ್ತಿರ್ಬೋದು ನೀವು, ಒಂದು 20 ನಿಮಿಷದಲ್ಲಿ ಚೆನ್ನಾಗಿ ಬೆಂದಿದೆ. ಒಳಗಡೆ ವೈಟ್ ಕಲರ್ ಇರಬಾರ್ದು, ಸಾಫ್ಟಾಗಿ ಮ್ಯಾಶ್ ಮಾಡಿದಾಗ ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು. ಆವಾಗ ನೋಡಿ, ಇವಾಗ ಬೇಳೆ ಬೆಂದಿದೆ ಅಂತ ಅರ್ಥ. ಇವಾಗ ಬೇಳೆ ಬೆಂದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನೀರು ಏನಿದೆ ನೋಡಿ ಅದನ್ನು ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ನೀರನ್ನು ಡ್ರೈನ್ ಮಾಡ್ತಿರ್ಬೇಕಾದ್ರೆ ಬೇರೆ ಪಾತ್ರೆಗೆ ಮಾಡಬೇಡಿ. ಸಾಂಬಾರನ್ನು ಯಾವ ಪಾತ್ರೆಯಲ್ಲಿ ನೀವು ಮಾಡ್ತಿರ್ತೀರಾ ಅದಕ್ಕೆ ಡೈರೆಕ್ಟಾಗಿ ಡ್ರೈನ್ ಮಾಡ್ಕೊಬೇಡಿ, ಅಂದರೆ ಸೋಸ್ಕೊಂಬೇಡಿ ನೀರನ್ನು. ನೋಡಿ, ಇವಾಗ ಬೇಳೆನಲ್ಲಿ ಒಂದೇ ಒಂದು ಹನಿ ನೀರು ಕೂಡ ಇರಬಾರ್ದು, ಆ ಥರ ನೀವು ನೀರನ್ನು ಸೆಪ್ರೇಟ್ ಮಾಡಬೇಕು. ಇವಾಗ ಇದಕ್ಕೆ ಒಂದು ಸೌಟ್ ಆಗೋಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದರಿಂದನೇ ಅಲ್ವಾ ಕಟ್ಟಿನ ಸಾರು ಮಾಡೋದು. ಹಾಗಾಗಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ, ಆಮೇಲೆ ಸಾರು ಮಾಡೋಣ ತೋರಿಸ್ತೀನಿ ನಾನು. ಇವಾಗ ಹೂರಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಬೇಳೆಗೆ ಅದೇ ಪಾತ್ರೆಗೆ ನಾನು ಕುದಿಸ್ಕೊಂಡಂಥ ಪಾತ್ರೆಗೆ ನೋಡಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವೆಷ್ಟು ಹಿಟ್ಟನ್ನು ನಾದ್ಕೊಂಡಿರ್ತೀವಲ್ಲ, ಎಷ್ಟು ಬೇಳೆ ತೊಗೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ, ನಾನಲ್ಲಿ 1 ಕಪ್ ಆಗೋಷ್ಟು ಅಂದರೆ 250 ಗ್ರಾಮ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ. 270 ಗ್ರಾಮ್ ಆಗೋಷ್ಟು ಬೆಲ್ಲ ಹಾಕಿದ್ರೆ ಆಯಿತು. 1 ಕಪ್ ಆದಮೇಲೆ 1-2-3 ಟೇಬಲ್ ಸ್ಪೂನ್ ಹಾಕಿದ್ರೆ ಆಯಿತು ಬೆಲ್ಲನ. ಬೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಬೇಳೆ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ಬೆಲ್ಲ ಕರಗೋವರೆಗೂ ನೀವು ಎಲ್ಲೂ ಹೋಗೋ ಆಗಿಲ್ಲ, ಯಾಕಂದರೆ ಸೀದೋಗ್ಬಿಡುತ್ತೆ. ಚೆನ್ನಾಗಿ ಬೆಲ್ಲ ಕರಗಾದ್ಮೇಲೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಬೇಳೆ ಮಾತ್ರ ಒಂದು ಕಡೆ ಆದರೆ, ಅಥವಾ ಕೈ ಆಡಿಸ್ತಾನೆ ಇರಬೇಕು. ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ, ನೋಡಿರ್ಬೋದು, ಒಂದು 3 ಏಲಕ್ಕಿ. ಹಾಗೆಯೇ ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಲ್ಲ, ಆ ಟೈಮಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ತುರಿದಿರುವಂಥ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಒಂದು 5ನೇ ಸ್ಟೆಪ್ಪಲ್ಲಿ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ಫ್ರೈ, ಒಂದು ಪಲ್ಯ ಮಾಡಬೇಕಲ್ವ ಯಾವುದಾದ್ರೂ ತಾಲಿಗೆ, ಅದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಬೇಗ ಕೂಡ ಮಾಡ್ಬೋದು. ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಒಗ್ಗರಣೆ ಪಾತ್ರೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಹಾಕಿ ಒಂದು ಅರ್ಧದಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-2 ಹಸಿಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಖಾರ ಇಲ್ಲಿ ಕೆಂಪು ಖಾರ ಬಳಸಲ್ಲ, ಅಂದರೆ ಖಾರದ ಪುಡಿ ಬಳಸಲ್ಲ, 1-2 ಹಸಿಮೆಣಸಿನ್ಕಾಯಿ ಮಾತ್ರ ಬಳಸ್ತಾ ಇದ್ದೀನಿ. ಹಾಗೆಯೇ ಬೀನ್ಸ್ ಮತ್ತು ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಬೀನ್ಸ್ ಮತ್ತು ಕ್ಯಾರೆಟ್ನ, ಆವಾಗ ಬೇಗನೆ ಆಗುತ್ತೆ, ಫ್ರೈ ಕೂಡ ಬೇಗ ಆಗುತ್ತೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಡಬೇಕು. ಅದಕ್ಕಿಂತ ಮುಂಚೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು, ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನೀರು ಹಾಕ್ಕೊಂಡು ಕೂಡ ಬಾಯ್ಲ್ ಮಾಡ್ಕೋಬೋದು, ಅಥವಾ ಕ್ಯಾರೆಟ್ ಮತ್ತು ಬೀನ್ಸ್ನ ಸೆಪ್ರೇಟಾಗಿ ಬಾಯ್ಲ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೋಬೋದು. ತುಂಬ ಸುಲಭ ಆಗುತ್ತೆ. ಇವಾಗ ಅಷ್ಟು ಟೈಮ್ ಇರಲ್ವಲ್ಲ ಹಬ್ಬದ ದಿನ, ಹಾಗೆಯೇ ಸ್ವಲ್ಪ ಬೇಯಕ್ಕೆ ಇಟ್ಬಿಡೋಣ. ಸ್ವಲ್ಪ ನೀರು
ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ಮುಚ್ಚಿ ಬೇಯಕ್ಕೆ ಬಿಡ್ತೀನಿ. ನೋಡಿ ಒಂದು 2 ನಿಮಿಷ ಬಿಟ್ಟರೆ ಸಾಕು, ಕ್ಯಾರೆಟ್ ಬೀನ್ಸ್ ಚೆನ್ನಾಗಿ ಬೆಂದಿರುತ್ತೆ. ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬೆಂದಿರುತ್ತೆ. ಸ್ವಲ್ಪ ನೀರನ್ನು ಹಾಕೊಂಡು ಮುಚ್ಚಿ ಇಟ್ಬಿಡಿ. ಇವಾಗ ಕ್ಯಾರೆಟ್ ಫ್ರೈ ಕೂಡ ರೆಡಿ ಆಗುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಕ್ಯಾರೆಟ್ ಬೀನ್ಸ್ ಫ್ರೈ ಕೂಡ ರೆಡಿ ಆಯಿತು. ಇದೊಂದು ಪಲ್ಯ ಸಾಕು, ಹಬ್ಬದ ದಿನ ಜಾಸ್ತಿ ಏನು ಹೋಗಲ್ಲ ಪಲ್ಯಗಳು, ಯಾಕಂದರೆ ಹೋಳಿಗೆ ಊಟ ಇರುತ್ತಲ್ವ ಅವತ್ತು, ಹಾಗಾಗಿ ಒಂದು ನೆಂಚ್ಕೊಳ್ಳೋಕ್ಕಿರಲಿ ಅಂತ ಒಂದು ಪಲ್ಯ ಮಾಡಿದ್ದು. ಇವಾಗ ನೋಡಿ ಅಷ್ಟರಲ್ಲಿ ಈ ಹೂರಣಕ್ಕೆ ತಯಾರಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದು 6ನೇ ಸ್ಟೆಪ್ಪಲ್ಲಿ ಹೂರಣ ಎಲ್ಲ ತಣ್ಣಗಾಗಿದೆ. ಇವಾಗ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೀವು 2 ಸ್ಟೆಪ್ ಹಾಕೊಂಡ್ರೂ ಪರವಾಗಿಲ್ಲ, ನುಣ್ಣಗೆ ರುಬ್ಕೋಬೇಕು. ನೋಡ್ತಿರ್ಬೋದು ಈ ಹದಕ್ಕೆ ಹೂರಣ ರೆಡಿಯಾಗಿರ್ಬೇಕು. ಇದು ಪರ್ಫೆಕ್ಟ್ ಆಗಿರೋಂಥ ಹೂರಣ, ಆವಾಗ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು 2 ರೌಂಡಲ್ಲಿ ಹೂರಣವನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಸಾಫ್ಟಾಗಿದೆ ಹೂರಣ ಅಂತ. ಈ ಥರ ಕೈಯಿಂದ ಈ ಥರ ಪ್ರೆಸ್ ಮಾಡಿದರೆ ಸಾಫ್ಟಾಗಿರಬೇಕು. ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಥರ ಬರಬೇಕು. ಇವಾಗ ಇದನ್ನು ಒಂದು ಮಿಕ್ಸ್ ಬೌಲಲ್ಲಿ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಹೂರಣ ಇವಾಗ ರೆಡಿಯಾಗಿದೆ ನಮಗೆ ಹೋಳಿಗೆ ಮಾಡಲಿಕ್ಕೆ. ಇವಾಗ ಹೋಳಿಗೆ ಮಾಡೋಕ್ಕಿಂತ ಮುಂಚೆ 7th ಸ್ಟೆಪ್ಪಲ್ಲಿ ನಾನು ಕೋಸಂಬರಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ ಮೊದಲೇ ನೆನೆಸಿಟ್ಟಿದ್ದಂಥ ಕೋಸಂಬರಿಗೆ ಹೆಸರು ಕಾಳು ನೆನೆದಿದೆ. ನೀರೆಲ್ಲ ಡ್ರೈನ್ ಮಾಡಿಕೊಂಡು ಒಂದು ಹಸಿಮೆಣಸಿನ್ಕಾಯಿ, ಒಂದು ಅರ್ಧದಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟನ್ನು ತುರಿದು ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಬೇಕಿದ್ರೆ ನೀವು ಇದಕ್ಕೆ ಒಂದು ಸೌತೆಕಾಯಿನೂ ಸಹ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟು. ಸೌತೆಕಾಯಿ ಮತ್ತು ಹೆಸರು ಕಾಳು ಕೋಸಂಬರಿ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೂ ನೋಡಿ ಕೋಸಂಬರಿ ಕೂಡ ಇವಾಗ ರೆಡಿ ಆಯಿತು 7th ಸ್ಟೆಪ್ಪಲ್ಲಿ. ಇವಾಗ 8th ಸ್ಟೆಪ್ಪಲ್ಲಿ ನಾನಿಲ್ಲಿ ಹೋಳಿಗೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಆವಾಗಲೇ ಹಿಟ್ಟನ್ನು ನೆನೆಸಿಟ್ಟಿದ್ವಲ್ಲ, ಚೆನ್ನಾಗಿ ನೆನೆದಿದೆ. ಎಣ್ಣೆ ಏನು ಹಾಕಿದ್ವಲ್ಲ ಮೇಲೆ, ಆ ಎಣ್ಣೆ ಜೊತೆಗೆ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಚೆನ್ನಾಗಿ ಕೈಯಿಂದ ಇನ್ನೊಂದ್ಸತಿ ನಾದ್ಕೋಬೇಕು. ಇನ್ನೇನು ಹೋಳಿಗೆ ಮಾಡ್ತೀವಿ ಅನ್ನೋ ಚೆನ್ನಾಗಿ ನಾದ್ಕೊಂಡ್ಬಿಡ್ಬೇಕು. ಇವಾಗ ಹೂರಣ ಕೂಡ ರೆಡಿಯಾಗಿದೆ. ಬನ್ನಿ ಹೋಳಿಗೆನ ತುಂಬ ಸುಲಭವಾಗಿ ಹೇಗೆ ಮಾಡೋದು, ತುಂಬೋದು ಹೇಗೆ, ಹೂರಣಕ್ಕೆ ಹೋಳಿಗೆ ತುಂಬೋದು ಹೇಗೆ, ತುಂಬ ಸಿಂಪಲ್ ಸ್ಟೆಪ್ಪನ್ನು, ತುಂಬ ಸುಲಭವಾದಂಥ ಸ್ಟೆಪ್ಪನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೋಳಿಗೆ ಹಿಟ್ಟನ್ನು ತೆಗಿಬೇಕಾದ್ರೆ ಯಾವಾಗಲೂ ಈ ಮೆಥಡಲ್ಲಿ ತೆಗಿರಿ. ನಾನೇನು ತೋರಿಸಿದ್ನಲ್ಲ ನಿಮಗೆ ಆ ಥರ ತೆಗಿರಿ, ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ನೋಡಿ ತುಂಬ ಸುಲಭ ಆಗಬೇಕಾದ್ರೆ ಈ ಥರ ಹೂರಣ ಮತ್ತು ಹೋಳಿಗೆ ಹಿಟ್ಟಿಂದು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಬಿಡಿ ಸೇಮ್ ಸೈಜಲ್ಲಿ. ಆವಾಗ ತುಂಬ ಸುಲಭವಾಗಿ ನೀವು ಹೋಳಿಗೆಯನ್ನು ತಟ್ಟಂತ ಮಾಡಿಬಿಡ್ಬೋದು. ಇವಾಗ ನೋಡಿ ಒಂದೊಂದೇ ಹಿಟ್ಟಿನ ಉಂಡೆಗಳನ್ನ ತಗೊಂಡು ಆ ಹೂರಣದ ಉಂಡೆಗಳನ್ನು ಮಾಡಿಟ್ಟಿರ್ತೀವಲ್ಲ, ತುಂಬಾ ಸುಲಭವಾಗಿ ತೊಗೊಂಡು ಹೋಳಿಗೆ ಮಾಡಿಬಿಡ್ಬೋದು. ಇವಾಗ ನೋಡಿ ಹೂರಣ ತೊಗೊಂಡಿದ್ದೀನಿ, ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ನಾನೇನು ತೋರಿಸಿದಿಲ್ಲ ಈ ಸ್ಟೆಪ್ಪನ್ನು ಫಾಲೋ ಮಾಡಿಕೊಂಡು ಹೂರಣವನ್ನು ಸ್ಟಫ್ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಆಗುತ್ತೆ. ಒಂದು ಕೈಯಿಂದ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಹೋಗಿ, ಇನ್ನೊಂದು ಕೈಯಿಂದ ಹೂರಣನ ಒಳಗಡೆ ತುಂಬ್ತಾ ಹೋಗಿ, ಸ್ವಲ್ಪ ಎಣ್ಣೆನ ಕೈಗೆ ಗ್ರೀಸ್ ಮಾಡಿಕೊಂಡು 2 ಕೈಗೂ ಆ ಥರ ಮಾಡಬೇಕು. ಇನ್ನೇನು ಎಡ್ಜಸ್ಗೆ ನೋಡಿ ಈ ಥರ ಲಾಕ್ ಮಾಡೋದು ಬಂದಿದೆ ಅನ್ನೋವಾಗ ಈ ಥರ 2 ಬೆರಳಿಂದ ಈ ಥರ ಮಾಡಿದ್ರೆ ಎಕ್ಸ್ಟ್ರಾ ಏನು ಹಿಟ್ಟಿರುತ್ತೆ ಅದನ್ನು ಮಾತ್ರ ತೆಗಿಲೇಬೇಕು. ಯಾಕಂದರೆ ಎಕ್ಸ್ಟ್ರಾ ಏನಾದರೂ ನೀವು ಹಿಟ್ಟು ಬಿಟ್ಟರೆ ಎಡ್ಜಸ್ ಏನಿರುತ್ತೆ ಎಡ್ಜಸ್ಗೆಲ್ಲ ಬಂದುಬಿಡುತ್ತೆ ಹಿಟ್ಟು. ಹೂರಣ ನಡುವೆ ಆಗುತ್ತೆ, ಆ ಹಿಟ್ಟು ಎಡ್ಜಸ್ಸಲ್ಲಿ ಒಂದು ಅರ್ಧ ಇಂಚಷ್ಟು ಹಿಟ್ಟೇ ಉಳಿದಿರುತ್ತೆ. ಹಾಗಾಗಿ ಈ ಥರ ಸ್ಟೆಪ್ಪನ್ನು ಫಾಲೋ ಮಾಡ್ಕೊಂಡು ನೀವು ಕೂಡ ಹೋಳಿಗೆ ಹೂರಣವನ್ನು ತುಂಬಿಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ಈ ಥರ ಕೈಯಿಂದಲೇ ನೋಡಿ ಎಷ್ಟು ಸುಲಭವಾಗಿ ತಟ್ಬೋದು ಹೋಳಿಗೆನ. ನೋಡಿ ನಾನಿಲ್ಲಿ ಬಟರ್ ಪೇಪರನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಕೆಲವರು ಪ್ಲಾಸ್ಟಿಕ್ ಶೀಟೆಲ್ಲ ಯೂಸ್ ಮಾಡ್ತಿರ್ತೀರ, ಒಂದು 2 ಶೀಟ್ ತೊಗೊಳ್ಳಿ, ಅಥವಾ ಇವಾಗ ಹೋಳಿಗೆ ಶೀಟ್ ಅಂತಲೇ ಬಂದಿದೆ ಅಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು. ತವೆ ಮೇಲೆ ಹಾಕಿದ್ರೂ ಕೂಡ ಸುಡಲ್ಲ. ಇವಾಗ ಕೈಯಿಂದಲೇ ನೋಡಿರಿ ಯಾವ ಥರ ಹರಡ್ಕೊಂಡೆ ನಾನು. ಎಷ್ಟು ತೆಳುವಾಗಿದೆ, ಹೂರಣ ಕೂಡ ಹೊರಗಡೆ ಬಂದಿಲ್ಲ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ನೀವೇ ನೋಡಿರಂತೆ ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಈ ಸ್ಟೆಪ್ಪನ್ನು ಫಾಲೋ ಮಾಡ್ಕೊಂಡು ನೀವು ಕೂಡ ಹೋಳಿಗೆಯನ್ನು ಮಾಡಿ. ಹೋಳಿಗೆ ಮಾಡಲಿಕ್ಕೆ ಹಿಟ್ಟು ಕೂಡ ಹದ ಇರಬೇಕು, ಹಾಗೆಯೇ ಹೂರಣ ಏನು ಮಾಡ್ತೀವಿ ಅದು ಕೂಡ ಹದ ಇರಬೇಕು, ಆವಾಗಲೇ ಹೋಳಿಗೆ ಚೆನ್ನಾಗಿ ಬರೋದು. ಇವಾಗ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಅಂತ. ನೀವು ಕೂಡ ಈ ಸ್ಟೆಪ್ಗಳನ್ನು ಮೆಥಡನ್ನು ಫಾಲೋ ಮಾಡಿಕೊಂಡು ನೆನ್ಪಿಟ್ಕೊಂಡು ಅದೇ ಥರ ಮಾಡಿ ನಿಮ್ಮ ಮನೇಲಿ ಕೂಡ ಹೋಳಿಗೆ ಎಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ಇದೇ ಥರ ಎಲ್ಲ ಹೋಳಿಗೆಗಳನ್ನು ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಹೋಳಿಗೆ ಮಾಡಬೇಕು ಎಲ್ಲ ಹೋಳಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಲಾಸ್ಟಲ್ಲಿ ಇನ್ನೇನು ಊಟಕ್ಕೆ ಬಿಸಿಯಾಗಿ ಊಟಕ್ಕೆ ಬಡಿಸ್ಬೇಕಲ್ವ, ಅದಕ್ಕಾಗಿ ಮಸಾಲೆ ವಡೆನ ತಣ್ಣಗಾದ್ಮೇಲೆ ಬಡಿಸಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಕೊನೆ ಸ್ಟೆಪ್ಪಲ್ಲಿ ನಾನಿಲ್ಲಿ ಮಸಾಲೆ ವಡೆಗಳನ್ನು ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. 9th ಸ್ಟೆಪ್ನಲ್ಲಿ ಮಸಾಲೆ ವಡೆ ರೆಡಿ ಆಗ್ತವೆ. ನೋಡಿ ನೀರನ್ನೆಲ್ಲ ಡ್ರೈನ್ ಮಾಡಿಕೊಂಡು ಸ್ವಲ್ಪ ಬೇಳೆಗಳನ್ನ ಉಳಿಸ್ಬಿಟ್ಟು
ಜಾರ್ಗೆ ಎಲ್ಲ ಬೇಳೆ ಹಾಕ್ಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು, ಹಾಗೆ ಕರಿಬೇವು ಜೀರಿಗೆ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಹಾಗೆ ಧನಿಯಾ ಪುಡಿ 1 ಟೀ ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಅರ್ಧದಷ್ಟು ಈರುಳ್ಳಿ ಅಥವಾ 1/4 ಭಾಗದಷ್ಟು ಈರುಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರಬೇಕು. ನೋಡ್ತಿರ್ಬೋದು ಯಾವ ರೀತಿ ರುಬ್ಬಿದ್ದೀನಿ ಅಂತ. ಸ್ವಲ್ಪ ತರಿಯಾಗಿ ಇದೆ, ಬೇಳೆ ಹಾಗೆ ಕಾಣಿಸ್ತಾ ಇದೆ. ಇವಾಗ ಲಾಸ್ಟ್ ಉಳಿಸ್ಕೊಂಡಿದ್ವಲ್ಲ ಬೇಳೆ, ಆ ಬೇಳೆನೂ ಹಾಕ್ಕೊಂಡು ಒಂದ್ಸತಿ ಹಿಂಗೆ ತಿರುಗಿಸ್ಬಿಡಿ ಜಾರ್ನ. ಆವಾಗ ಪೂರ್ತಿಯಾಗಿ ಅದು ಕಟ್ ಆಗಲ್ಲ, ಒಂದು ಸೈಡ್ ಕಟ್ ಆಗುತ್ತೆ ಅಷ್ಟೇ, ಬೇಳೆ ಕಾಣಿಸ್ತಿರುತ್ತೆ. ಇವಾಗ ನೋಡಿ ಸ್ವಲ್ಪ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಮಸಾಲ ವಡೆಗೆ ಈ ಬ್ಯಾಟರ್ ರೆಡಿ ಆಗುತ್ತೆ, ಮಸಾಲ ವಡೆ ಹಿಟ್ಟು ರೆಡಿ ಆಗುತ್ತೆ. ಸೊ ನೋಡ್ತಿರ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಸೋಡಾ ಹಾಕಾದ್ಮೇಲೆ ನೀರು ಹಾಕೋ ಹಂಗಿಲ್ಲ, ಯಾಕಂದರೆ ಮಸಾಲೆ ವಡೆ ಹಿಟ್ಟು ನಮಗೆ ಗಟ್ಟಿಯಾಗಿರಬೇಕು. ತೆಳುವಾಗಿದ್ದರೆ ಮಸಾಲೆ ವಡೆ ತಟ್ಟೋಕ್ಕೂ ಆಗಲ್ಲ, ಹಾಕೋಕ್ಕೂ ಆಗಲ್ಲ ಎಣ್ಣೆಯಲ್ಲಿ. ಹಾಗಾಗಿ ಕೈಯಿಂದ ಚೆನ್ನಾಗಿ ಸ್ವಲ್ಪ ಹೊತ್ತು ಕಲಿಸ್ಕೋಬೇಕು ಸೋಡಾ ಹಾಕಾದ್ಮೇಲೆ. ಸೋಡಾ ಹಾಕ್ತಾ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಬರ್ತವೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ಸೋಡಾನ. ನೋಡಿ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ವಡೆನ. ನೋಡಿ ಈ ಥರ ಕೈಯಿಂದ ತಟ್ಕೊಂಡು ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ, ಎಷ್ಟು ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನೀವು ಮಾಡ್ಕೋಬೋದು, ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆಲಿ ಚೆನ್ನಾಗಿ ಎಷ್ಟು ಹಿಡಿಸ್ತಾವಲ್ಲ ಚೆನ್ನಾಗಿ ಎಣ್ಣೆ ಕಾದಿತ್ತು, ಎಷ್ಟು ವಡೆ ಹಿಡಿಸ್ತಾವೆ ಅಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ ವಡೆನ. ಇವಾಗ ಮಸಾಲ ವಡೆ ಎಲ್ಲ ರೆಡಿ ಆಯಿತು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಚಿತ್ರಾನ್ನ ಮಾಡೋದು ನೋಡೋಣ. ಹಬ್ಬ ಆದಮೇಲೆ ರೈಸನ್ನು ಆಲ್ರೆಡಿ ಮಾಡ್ಕೊಂಡಿರ್ತೀರ, ವೈಟ್ ರೈಸು. ಇದಕ್ಕೆ ನೋಡಿ ಒಗ್ಗರಣೆ ಹಾಕೋಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ. ಇದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕ್ರಿಸ್ಪಿ ಆಗೋವರೆಗೂ. ಹಾಗೆಯೇ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಕೂಡ ಅದನ್ನು ಚೆನ್ನಾಗಿ ಸಿಡಿಯೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಜೊತೆಗೇ ಈರುಳ್ಳಿ ಒಂದು 4 ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ, ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಜೊತೆಗೆ ಅರಿಶಿನ ಪುಡಿ, ಕಲರ್ಗೋಸ್ಕರ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಟೇಸ್ಟ್ಗೋಸ್ಕರ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟಿ ಆಗುತ್ತೆ ಸಕ್ಕರೆ ಹಾಕೋದ್ರಿಂದ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ ಒಂದು ಅರ್ಧದಷ್ಟು ಮಾವಿನಕಾಯಿ, ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ ಕೂಡ ತುರಿದೇ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ಮಾಡಿಟ್ಟಿದ್ದಂಥ ರೈಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸಿದ್ರೆ ಆಯಿತು. ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ಚಿತ್ರಾನ್ನ ಕೂಡ ರೆಡಿ ಆಯಿತು. ಇವಾಗ ಬನ್ನಿ ನಮ್ಮ ಯುಗಾದಿ ಥಾಲಿಯನ್ನು 11ನೇ ಸ್ಟೆಪ್ಪಲ್ಲಿ ಸರ್ವ್ ಮಾಡೋಣ. ನೋಡಿ ಯುಗಾದಿ ಥಾಲಿಲಿ ನಾನಿವತ್ತು ಮಾಡಿರುವಂಥದ್ದು ಮಸಾಲೆ ವಡೆ, ಚಿತ್ರಾನ್ನ, ಕೋಸಂಬರಿ, ಹಾಗೆ ಕ್ಯಾರೆಟ್ ಬೀನ್ಸ್ ಫ್ರೈ, ಹೋಳಿಗೆ ಸಾರು, ಹಾಗೆ ಬಿಸಿ ಬಿಸಿಯಾಗಿರುವಂಥ ಸಾಫ್ಟ್ ಆಗಿರುವಂಥ ಹೋಳಿಗೆ, ಹಾಗೆ ಹಪ್ಪಳ ಮತ್ತು ಮೆಣಸಿನ್ಕಾಯಿ, ಹಾಗೆಯೇ ಒಂದು ಗ್ಲಾಸ್ ಆಗುವಷ್ಟು ಮಜ್ಜಿಗೆ ಕೂಡ ಇದ್ದರೆ ಊಟ ತೃಪ್ತಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುವಂಥ ಸಿಂಪಲ್ ಆಗಿರುವಂಥ ಯುಗಾದಿ ಥಾಲಿನ ಇವಾಗ ಸರ್ವ್ ಮಾಡೋಣ. ನಾನಿಲ್ಲಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಮೊದಲನೇದಾಗಿ ಕೋಸಂಬರಿಯನ್ನು ಬಡಿಸ್ತಾ ಇದ್ದೀನಿ. ಹಾಗೆಯೇ ಕ್ಯಾರೆಟ್ ಬೀನ್ಸ್ ಫ್ರೈ ಏನು ಮಾಡ್ಕೊಂಡಿದ್ವಿ ಅದನ್ನು ಕೂಡ ಬಡಿಸ್ತಾ ಇದ್ದೀನಿ. ಹಾಗೆಯೇ ಬಿಸಿ ಬಿಸಿಯಾಗಿರುವಂಥ ಸಾಫ್ಟ್ ಆಗಿರುವಂಥ ಹೋಳಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಸಾಲೆ ವಡೆ, ರುಚಿಯಾದಂಥ ಟೇಸ್ಟಿಯಾಗಿರುವಂಥ ಚಿತ್ರಾನ್ನ, ಮಾವಿನಕಾಯಿ ಹಾಕಿ ಮಾಡಿರುವಂಥದ್ದು ಇನ್ನೂ ರುಚಿಯಾಗಿರುತ್ತೆ. ಹಾಗೆಯೇ ವೈಟ್ ರೈಸು ಜೊತೆಗೆ ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರು. ಇನ್ನು ಈ ಥಾಲಿನಲ್ಲಿ ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಇಲ್ಲ ಅಂದರೆ ಹೇಗೆ ಹೇಳಿ. ಕೊನೆಯದಾಗಿ ತುಪ್ಪ, ಬಿಸಿ ಬಿಸಿಯಾಗಿರುವಂಥ ಹೋಳಿಗೆ ಜೊತೆಗೆ ತುಪ್ಪ ಇಲ್ಲ ಅಂದರೆ ಹೇಗೆ, ಒಂದು ಗ್ಲಾಸ್ ಆಗೋಷ್ಟು ಮಜ್ಜಿಗೆ ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ಹೊಟ್ಟೆ ತೃಪ್ತಿ, ಹಾಗೆಯೇ ಖುಷಿಯಾಗಿರುತ್ತೆ. ಹಬ್ಬದ ಒಂದು ಒಳ್ಳೆ ವೈಬ್ಸ್ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಖಂಡಿತ ನಾನು ಮಾಡಿರುವಂಥ ಈ ಹಬ್ಬದ ಥಾಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನಿಮ್ಮೆಲ್ಲರಿಗೂ ಹಾಗೆ ನಾಡಿನ ಸಮಸ್ತ ಜನರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.